ಡಿಫಾರ್ಮೇಷನ್ ಕೇಸ್ ಅಂದ್ರೆ ಏನು, ಯಾವಾಗ ಹಾಕ್ಬೋದು, ಯಾವ ತರ ಹಾಕ್ಬೋದು? ನೋಡಿ, ನಮ್ಮಲ್ಲಿ ಮಾನಹಾನಿ ಅಂತ ಕರಿತೀವಿ. ಡಿಫಮೇಷನ್ ಕೇಸ್ ಅಂದ್ರೆ ಮಾನಹಾನಿ ಪ್ರಕರಣಗಳನ್ನು ಯಾವತ್ತು ದಾಖಲಾತಿ ಮಾಡ್ಬೋದು ಅಂದ್ರೆ, ನಮ್ಮಲ್ಲಿ ಈಗ ಯಾರೋ ಒಬ್ರು ವ್ಯಕ್ತಿ, ಈಗ ನಾನು ಕ್ಯಾಶುವಲ್ ಆಗಿ ತಗತೇನೆ, ಡಿ ಬಾಸ್ತೆ ನಡೀತಾ ಇರೋದು. ಈಗ ದರ್ಶನ್ ಅವ್ರದ್ದು ಮಾತಿತ್ರ ಡಿ ಬಾಸ್ ಡಿ ಬಾಸ್ ಡಿ ಬಾಸ್. ದರ್ಶನ್ ಅವ್ರ ಮೇಲೆ ನೀವೇನಾದ್ರು ಇಲ್ಲ ಸಲ್ಲದ ಹೇಳಿಕೆಗಳನ್ನ ಕೊಟ್ಬಿಟ್ರೆ, ಏನು ಮಾಹಿತಿನೇ ಇರಲ್ಲ, ಯಾವುದೇ ಮಾಹಿತಿಗಳಿಲ್ಲದೆ ಅವ್ರ ಮೇಲೆ ಇಲ್ಲ ಸಲ್ಲದ ಹೇಳಿಕೆಗಳನ್ನ ಕೊಟ್ಬಿಟ್ರೆ ನಾವು ಡಿಫಮೇಷನ್ ಕೇಸನ್ನ ಹಾಕೊಳ್ಬೋದು. ಈಗ ಯಾರೋ ಒಬ್ಬ ವ್ಯಕ್ತಿ, ಈ ಯಾವುದೋ ಒಂದು ಬಿಗ್ ಬಾಸ್ ಯಾವುದೋ ಒಂದು ಇದಾಯ್ತು, ಅವರು ಮಕ್ಕಳು ಕಿಡ್ನಾಪರು ಮತ್ತೊಂದು ಮಗದೊಂದು, ಅದು FIR ಆಗಿರ್ಲಿಲ್ಲ ಅಂದಿದ್ರೆ ನಿಮ್ಮ ಮೇಲೆ ಅವ್ರು ಡಿಫಮೇಷನ್ ಕೇಸ್ ಹಾಕೋಬೋದಿತ್ತು. ಯಾವ ಒಂದು ಪ್ರಕರಣನ ಇತ್ಯರ್ಥದಲ್ಲಿರುತ್ತೆ, ಕೋರ್ಟಲ್ಲಿ ಕೇಸ್ ನಡೀತಾ ಇರುತ್ತೆ, ಅವ್ರ ಮೇಲೆ FIR ಇರುತ್ತೆ, ನೀವು ಏನು ವಿಡಿಯೋಗಳನ್ನ ಮಾಹಿತಿಗಳನ್ನ ರವಾನೆ ಮಾಡ್ತೀರಾ ಅದರಲ್ಲಿ ಸತ್ಯಾಂಶಗಳಿದ್ರೆ ನೀವು ಖಂಡಿತವಾಗೂ ರಿವೀಲ್ ಮಾಡ್ಕೋಬಹುದು ಮೀಡಿಯಾಗಳ ಮೇಲೆ. ಯಾವುದೇ ಬರೋದಿಲ್ಲ, ಡಿಫಮೇಷನ್ ಹಾಕುವಾಗಿಲ್ಲ. ಸತ್ಯಾಂಶ ಇಲ್ಲ, ಸುಮ್ನೆ ಯಾರೋ ಒಬ್ರು ಕೊಲೆ ಮಾಡಿದ್ಬಿಟ್ರು, ಇಲ್ಲ ಯಾರನ್ನು ಇಟ್ಕೊಬಿಟ್ಟವ್ರೆ, ರೇಪ್ ಮಾಡ್ಬಿಟ್ರು, ಅಲ್ಲ ಅಷ್ಟು ದರೋಡೆ ಮಾಡ್ಬಿಟ್ಟವ್ರು, ಇಷ್ಟು ಏನು ವಿತೌಟ್ ಎವಿಡೆನ್ಸ್ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಯಾರನ್ನ ಹೇಳಿಕೆ ಮಾಡ್ಬಿಟ್ಟು ನೀವು ಒಂದು ವಿಡಿಯೋಗಳನ್ನ ಮಾಡ್ಬಿಟ್ಟಿರ್ತಾರಲ್ಲ, ಆತರ ಇಲ್ಲ ಸಲ್ಲದ ವಿಡಿಯೋಗಳನ್ನ ಮಾಡಿದಾಗ ಖಂಡಿತ ಡಿಫಮೇಷನ್ ಆಗ್ತದೆ. ನಾವು ಮಾತಾಡಿದ್ದೇ ಅವ್ರು ತೋರಿಸಿದಾಗ ನಾವು ಡಿಫಮೇಷನ್ ಕೇಸ್ ಹಾಕಾಗುತ್ತೆ, ಹಾಕಿದ್ರು ಅದು ನಿಲ್ಲುತ್ತೆ ಸರ್ ಕೇಸ್? ಅದೇ ಸತ್ಯಾಂಶಗಳಿರ್ಬೇಕು. ನೀವಾನು ಒಂದು ಹೇಳಿಕೆ ಕೊಡಿ ಅಥವಾ ಅವರಾನು ಒಂದು ಹೇಳಿಕೆ ಕೊಡಿ. ಈಗ ಅವರೇ ಹಿಂದಿನ ಒಂದು ವಿಡಿಯೋನಲ್ಲಿ ಹೇಳ್ಬಿಟ್ಟಿರ್ತಾರೆ, ಅದನ್ನ ತಿರ್ಗ್ಸಾಕಕ್ಕೆ ಇನ್ನೊಂದು ವಿಡಿಯೋ ಮಾಡಿರ್ತಾರೆ, ಅದು ಸತ್ಯಾಂಶನೇ ಆಗುತ್ತೆ. ಆ ವಿಡಿಯೋಗಳೇ ಎವಿಡೆನ್ಸ್ ನಮ್ಮಲ್ಲಿ ಕೋರ್ಟಲ್ಲಿ, ವಿಡಿಯೋಗ್ರಫಿನೇ ಎವಿಡೆನ್ಸ್. ಹಂಗಾಗಿ ಯಾವುದೇ ವಿಚಾರವನ್ನು ಮಾತನಾಡುವ ಸಂದರ್ಭದಲ್ಲಿ ಅದರ ಸತ್ಯಾಂಶ ಇತ್ತು ಅಂದ್ರೆ ನೀವು ನಿಷ್ಠುರವಾಗಿ ಮಾತಾಡ್ಬೋದು. ಯಾವುದೇ ಪ್ರೆಸ್ ಅವ್ರಿಗೆ, TV ಅವ್ರಿಗೆ, ನ್ಯೂಸ್ ಪೇಪರ್ ಅವ್ರಿಗೆ ಎಲ್ಲರಿಗೂ ಅಷ್ಟೇ, ಸತ್ಯಾಂಶ ಇತ್ತು ಅಂದ್ರೆ ಖಂಡಿತ ಮಾಡ್ಬೋದು, ವಿತ್ ಎವಿಡೆನ್ಸ್ ಇರುತ್ತೆ ನಿಮ್ಮ ಹತ್ರ. ಡಿಫಮೇಷನ್ ಕೇಸ್ ಹಾಕ್ದಾಗ ಅಷ್ಟೇನ ವೆಕೇಟ್ ಮಾಡ್ಕೊಂಡು ಹೋಗಿ ನೀವು ಫೈಟ್ ಮಾಡ್ಕೊಳ್ಬೋದಾಗ್ತದೆ. ನಿಮ್ಮಲ್ಲಿ ಏನು ಮಾಹಿತಿಗಳಿಲ್ಲ ಅಂದ್ರೆ, ಈಗ ಯಾರಿಗೋ ಒಬ್ರು ವ್ಯಕ್ತಿ ವಿರುದ್ಧ ಯಾರೋ ಏಕೈಕಿ ವಿಡಿಯೋಗಳು ಮಾಡ್ಬಿಡ್ತಾರೆ, ಗಂಡ ಹೆಂಡತಿ ಜಗಳದಲ್ಲಿ ಮಾಡ್ಬಿಡ್ತಾರೆ, ಕೋರ್ಟಲ್ಲಿ ಇಮಿಡಿಯೇಟ್ ನನಗೆ ಏನು ಸೂಟೇ ಇದಾಗಿಲ್ಲ, ಏನು ದಾಖಲಾತಿಗಳೇ ಇಲ್ಲ, ಬಟ್ ನಮ್ಮ ಹೆಸರನ್ನ ಮಿಸ್ಲೀಡ್ ಮಾಡ್ತಿದ್ದಾರೆ ನ್ಯೂಸ್ ಅವರು, ಒಂದು ಸ್ಟೇ ಮಾಡಿ ಅಂದ್ಬಿಟ್ರೆ ನಮ್ಮ ಕೋರ್ಟು ಎಂಟ್ರಿ ಮಾಡೋರನ್ನ ಖಂಡಿತ ಪಾಸ್ ಮಾಡ್ಬಿಡುತ್ತೆ, ಸ್ಟೇ ಮಾಡ್ಬಿಡುತ್ತೆ. ಇವರ ಹೆಸರನ್ನ ಬಳಕೆ ಮಾಡೋ ಹಾಗಿಲ್ಲ ನೀವು ಅಂತ, ಅದನ್ನ ಸ್ಟೇ ಅಂತೀವಿ, ಸ್ಟೇ ಮಾಡ್ತಾರೆ. ಸತ್ಯಾಂಶಗಳಿತ್ತು ಅಂದ್ರೆ ವೆಕೇಟ್ ಮಾಡ್ಬಿಟ್ಟು ರಿವೀಲ್ ಮಾಡೋದಕ್ಕೂ ಕೋರ್ಟೇ ಅವಕಾಶ ಮಾಡಿಕೊಡುತ್ತೆ. ಸತ್ಯಾಂಶಗಳಿರ್ಬೇಕು. ಯಾವುದೇ ವಿಡಿಯೋಗಳನ್ನ ಮಾಡ್ಬೇಕು ಅಂದ್ರೆ ಸತ್ಯಾಂಶಗಳಿದ್ದ ಸಂದರ್ಭದಲ್ಲಿ ನೀವು ಯಾರಿಗೂ ಹೆದರ್ಬೇಕಾಗಿಲ್ಲ, ಆರಾಮ್ ನ್ಯೂಸ್ ಅನ್ನ ಮಾಡ್ಬೋದು. ಸರ್, ಅವ್ರು ಮಾತಾಡಿದ್ದನ್ನೇ ಮೀಡಿಯಾ ತೋರಿಸಿದಾಗ ಅವ್ರು ಹೇಗೆ ಡಿಫಮೇಷನ್ ಕೇಸ್ ಆಗುತ್ತೆ? ಯಾಕಂದ್ರೆ ಅವ್ರು ಮಾತಾಡಿರೋದನ್ನೇ ತೋರಿಸ್ತಾ ಇರೋದು, ಅದ್ರ ಬಗ್ಗೆನೇ ಮಾತಾಡ್ತಿರೋದು. ಹಂಗ್ ಮಾಡೋದಕ್ಕೆ ಬರಲ್ಲ, ಸುಮ್ಮನೆ ಅವ್ರು ಹೇಳ್ತಾರಷ್ಟೇ. ಡಿಫಮೇಷನ್ ಅಂದ್ರೆ ಅದು ಪದದ ವ್ಯಾಖ್ಯಾನವೇ ನಮ್ಮಲ್ಲಿ ಬೇರೆ ತರ ಇದೆ, ಅದಕ್ಕೆ ಒಂದಷ್ಟು ವ್ಯಾಖ್ಯಾನಗಳಿದೆ. ಅದನ್ನ ನಾನು ಇಲ್ಲಿ ಅಷ್ಟೊಂದು ಕಾನೂನನ್ನ ಬ್ರೀಫ್ ಮಾಡಿ ಹೇಳೋದಕ್ಕಾಗಲ್ಲ. ಅವ್ರು ಹೇಳೋದನ್ನೇ ತಿರ್ಸಿ ಮರ್ಸಿ ಮಾಡೋದಕ್ಕೆ ಕೋರ್ಟ್ ಒಪ್ಪಲ್ಲ, ಅದು ಡಿಸ್ಮಿಸ್ ಮಾಡಾಕ್ತಾವ ಅಷ್ಟೇ. ನಿಮ್ಮಲ್ಲಿ ನಿಮ್ಮ ಚಿತ್ರಗಳನ್ನ, ನಿಮ್ಮ ವಿರುದ್ಧ ಹೇಳಿಕೆಗಳನ್ನ, ನಿಮ್ಮ ವಿರುದ್ಧ ವಿಡಿಯೋಗಳನ್ನ ಮಾಡಿ ಹರಿಯ ಬಿಟ್ಟಾಗ ಈ ಮೂರೂ ವಿಚಾರಗಳಲ್ಲಿ ನಾವು ಡಿಫಮೇಷನ್ ಕೇಸ್ ಪ್ರೊಸೀಜರ್ ಕೇಸ್ ಸಿವಿಲ್ ಸೂಟ್ಸ್ ಅಲ್ಲಿ ಡಿಫಮೇಷನ್ ಕೇಸನ್ನ ಫೈಲ್ ಮಾಡಿ